ಲವ್ ಮ್ಯಾರೇಜ್ ಬಟ್ ಸ್ಟಿಲ್ ಡೌರಿ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ ಆಯ್ತಾ, ವಾಚ್ ಟಿಲ್ ದ ಎಂಡ್. ಸೊ ಹುಡುಗ ಹುಡುಗಿ ಇಬ್ರು ಲವ್ ಮಾಡಿದ್ದಾರೆ, ಪರಸ್ಪರ ಒಪ್ಕೊಂಡಾದ್ಮೇಲೆ ಮದ್ವೆಗಂತ ಮನೆಗೆ ಹೋಗಿದ್ದಾರೆ. ಮನೆಯವ್ರು ಮಾತಾಡ್ಬೇಕಾದ್ರೆ ಹುಡುಗನ ಮನೆ ಕಡೆಯವರು ಡೌರಿ ಕೇಳಿದ್ದಾರೆ. ಅಂದ್ರೆ ಹುಡುಗನ ಮನೆ ಕಡೆ ಸ್ವಲ್ಪ ಏನೋ ಲೋನ್ ಮಾಡ್ಕೊಂಡಿದ್ದಾರೆ, ಕಮಿಟ್ಮೆಂಟ್ಗಳಿದೆ. ಹುಡುಗಿ ಮನೆ ಕಡೆ ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾರೆ ಆಯ್ತಾ. ಸೊ ಇದೇ ಅಡ್ವಾಂಟೇಜ್ ಇಟ್ಕೊಂಡು ಹುಡುಗನ ಮನೆ ಕಡೆಯವರು ಸ್ವಲ್ಪ ಆಸ್ತಿ ಬರ್ಸ್ಕೊಡಿ ಹುಡುಗಿ ಹೆಸರಲ್ಲಿ, ಅವ್ರ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹುಡುಗನ ಲೋನ್ ತೀರ್ಸೋಕೆ ಇನ್ನೊಂದು 3-4 ವರ್ಷ ಬೇಕು. ಸೊ ಇವೆಲ್ಲ ಏನ್ ಗೊತ್ತಾ, ಸೆಟ್ ಆಫ್ ಡ್ರಾಮಾ ಆಯ್ತಾ. ನೀವು ಲವ್ವೇ ಆಗಲಿ ಅರೇಂಜೇ ಆಗಲಿ ಡೌರಿ ಕೇಳಬಾರ್ದು. ಡೌರಿ ಕೇಳ್ತಾ ಇದ್ದಾರೆ ಅಂದ್ರೆ ಅಲ್ಲೇ ಡೌಟ್ ಬರುತ್ತೆ. ಸೊ ಆ ಡೌರಿ ಅಂತ ಒಂದು ಗ್ರೀಡಿನೆಸ್ ಬಂದ್ಬಿಟ್ರೆ ಹುಡುಗಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಆಯ್ತಾ. ಸೊ ಮನಿ ಅಂತ ಎಲ್ಲಿ ಎಂಟರ್ ಆಗತ್ತಲ್ಲ, ಮನಿ ಅಥವಾ ಆಸ್ತಿ, ಸೈಟು, ದುಡ್ಡು ಎಲ್ಲಿ ಬರುತ್ತಲ್ಲ, ಮುಗೀತು ಅಲ್ಲಿ. ಪ್ರೀತಿ, ಸಂಬಂಧ, ಭಾವನೆಗಳಿಗೆ ವ್ಯಾಲ್ಯೂ ಇಲ್ಲ ಆಯ್ತಾ, ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಹಾಗಿದ್ದಾಗ ಎಚ್ಚೆತ್ಕೋಬೇಕು. ಈ ಹುಡುಗನ ಮನೆ ಈ ತರ ಕೇಳ್ತಾ ಇದಾರೆ ಅಂದ್ರೆ ನನಗೆ ಹುಡುಗರ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಗಂಡ್ಸ್ ಆದ್ಮೇಲೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹುಡುಗಿ ಏನಿದಾರಲ್ಲ ಅವಳು ಅಡ್ಜಸ್ಟ್ ಆಗಿ ರೆಡಿ ಇದ್ದಾಳೆ. ಬಟ್ ಸ್ಟಿಲ್ ಹುಡುಗನ ಮನೆ ಕಡೆಯವರು ಹುಡುಗನೂ ಸೇರಿ ಇಲ್ಲ ಆಸ್ತಿ ಬರ್ಕೊಟ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಈಗ ಮದ್ವೆನೇ ಕ್ಯಾನ್ಸಲ್ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ. ಸೊ ನನ್ನ ಪ್ರಕಾರ ಏನನ್ಸುತ್ತೆ ಅಂದ್ರೆ ಹುಡುಗಿದು ಜೀವನ ಉಳಿತು. ಯಾಕೆಂದ್ರೆ ಅವ್ರು ಡೌರಿ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಮದ್ವೆ ಆದ್ಮೇಲೆ ಇನ್ನೂ ಕೇಳ್ತಾರೆ. ಅರ್ಧ ಆಸ್ತಿ ಬರ್ಕೊಟ್ಟಿದಿರಲ್ಲ, ಫುಲ್ ಆಸ್ತಿ ಬರ್ಕೊಟ್ಬಿಡು, ಹೆಂಗಿದ್ರು ಒಬ್ಳೆ ಮಗಳು, ನಾವೇ ನೋಡ್ಕೋತೀವಿ, ಇವೆಲ್ಲ ಬೇಕಾಗುರು ನಿಮಗೆ. ಡೌರಿ ಅಂತ ಯಾರು ಹೆಸರು ಹೇಳ್ಕೊಂಡ್ ಬರ್ತಾರಲ್ಲ, ದಯವಿಟ್ಟು ದೂರ ಇದ್ಬಿಡಿ. ಅದು ಲವ್ವೇ ಆಗ್ಲಿ ಅರೇಂಜೇ ಆಗ್ಲಿ, ಇಟ್ ವಿಲ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್.